ನಮ್ಮ ರಕ್ತದಲ್ಲಿನ ಕೊಬ್ಬಿನಂಶ ಏನಿರುತ್ತಲ್ಲ, ಆ ಕೊಬ್ಬಿನಂಶದ ಪ್ರಮಾಣ ಏರ್ಪೇರ್ ಆಗಿದ್ದರೆ ಅದನ್ನು ನಾವು ಡಿಸ್ಲಿಪಿಡಿಮೆ ಅಂತ ಕರಿತೀವಿ. ಸೊ ಇದರಿಂದ ನಮ್ಮ ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋ ಲಕ್ಷಣಗಳು ಬರುತ್ತೆ. ಅಂತಂದರೆ ಯಾವ ಥರ ನಾವು ಇದನ್ನು ಕೊಬ್ಬಿನಂಶ ಪ್ರಾಬ್ಲಮ್ ಆಗಲಾರ್ದಂಗೆ ಅಥವಾ ಇದನ್ನು ಕಂಟ್ರೋಲ್ ಮಾಡಿಕೊಂಡು ಮುಂದೆ ಇದರದ್ದು ಕಾಂಪ್ಲಿಕೇಶನ್ ಆಗಲಾರ್ದಂಗೆ ತಡೆಗಟ್ಟಬಹುದು ಅಂತಂದರೆ, ಮೊದಲನೇದಾಗಿ ಆಹಾರದಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು. ಏನಂತಾರೆ, ಎಣ್ಣೆ ಪದಾರ್ಥ ಕಮ್ಮಿ ತಿನ್ನೋದು, ತರಕಾರಿ ಹಣ್ಣು ಹಂಪಲು ಜಾಸ್ತಿ ತಿನ್ನೋದು, ಮತ್ತು ನಾನ್ ವೆಜ್ ಕೊಬ್ಬಿನಂಶ ಉಳ್ಳ ನಾನ್ ವೆಜ್ ಜಾಸ್ತಿ ತಿನ್ನಬಾರ್ದು, ಮತ್ತು ಜಂಕ್ ಫುಡ್ಡು ತಿನ್ನಬಾರ್ದು. ಇದು ಡ್ರಿಂಕ್ಸು ಸ್ಮೋಕನ್ನು ಕಮ್ಮಿ ಮಾಡ್ಕೋಬೇಕಾಗಿ. ಇನ್ನೊಂದು ಏನಂತಾರೆ, ಸೆಡೆಂಟರಿ ಲೈಫ್ ಕೂತ್ಕೊಂಡೇ ಇರೋದು, ಆ ಥರ ಕೆಲಸ ಮಾಡೋರು ಸ್ವಲ್ಪ ಆದಷ್ಟು ಎಕ್ಸಸೈಸು ವಾಕಿಂಗ್ ಮಾಡೋದನ್ನು ಕಲಿಬೇಕು. ಶುಗರು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಅದನ್ನು ಆದಷ್ಟು ಬೇಗ ಚೆಕ್ ಮಾಡ್ಕೊಂಡು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಕೊಲೆಸ್ಟ್ರಾಲ್ ಅಂಶ ಇನ್ನೂ ಜಾಸ್ತಿ ಇರ್ತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ಚೆಕಪ್ ಮಾಡ್ಕೊಂಡು ಡಾಕ್ಟರ್ ಹತ್ರ ತೋರಿಸಿದರೆ ಅವರು ಅದಕ್ಕೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ದನ್ನು ಪ್ರಮಾಣ ಕಮ್ಮಿ ಮಾಡೋಕ್ಕೆ ಕೆಲವೊಂದು ಟ್ಯಾಬ್ಲೆಟ್ಸ್ ಇರ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಈಗ ರಿಸ್ಕ್ ಇದ್ದವರಿಗಾಗಲಿ, ಹೈ ರಿಸ್ಕ್ ಪೇಷಂಟ್ಸು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಾರಿ ಆದರೂ ನಾವು ಕೊಲೆಸ್ಟ್ರಾಲ್ ಅಂಶ ಚೆಕ್ ಮಾಡ್ಕೋಬೇಕು. ಮತ್ತು ಯಾರ್ಯಾರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತಲ್ಲ ಅವರಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಅದನ್ನು 1.5 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಅವಾಗ ಚೆಕ್ ಮಾಡ್ಕೋತಾರೆ. ಒಂದು ಕೊಲೆಸ್ಟ್ರಾಲು ಮತ್ತು ಕೊಬ್ಬಿನಂಶನ ಕಂಟ್ರೋಲ್ ಇಟ್ಕೊಂಡ್ರೆ ನಿಮಗೆ ಹಾರ್ಟ್ ಅಟ್ಯಾಕು ಮತ್ತು ಸ್ಟ್ರೋಕ್ ಆಗೋ ಚಾನ್ಸಸನ್ನು ಕಮ್ಮಿ ಮಾಡ್ಬೋದು.